ಸಂತರ ಪೂರ್ಣ ಪರಮಾತ್ಮ ಪಾಪಕರ್ಮದ ದಂಡವನ್ನು ನಾಶಗೊಳಿಸಬಲ್ಲನು. ಇಲ್ಲಿಯವರೆಗೂ ಸಿಕ್ಕಿರುವ ಯಾವುದೇ ಸಂತ ಅಥವಾ ಮಹಾಪುರುಷರು ಅವರು ಇದನ್ನೇ ಹೇಳಿದ್ದಾರೆ. ಏನೆಂದರೆ, ಪಾಪಕರ್ಮದ ಫಲ ಅನುಭವಿಸಿಯೇ ಅಂತ್ಯಗೊಳ್ಳುತ್ತದೆ. ಪಾಪಕರ್ಮಗಳನ್ನು ನಾಶಗೊಳಿಸುವ ಆ ಪ್ರಭು ಯಾರು? ಕಾಲನ ಬಂಧನದಿಂದ ಬಿಡಿಸುವವನು? ಅವನ ಹೆಸರೇನು? ಪೂಜೆಯ ವಿಧಿಯೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. 12 ಕೋಟಿ ಬ್ರಾಹ್ಮಣರು, ಈ ಋಷಿ ಮಹರ್ಷಿಗಳು 12 ಕೋಟಿ ಬ್ರಾಹ್ಮಣರು, 82,000 ಋಷಿಗಳು ಮತ್ತು 33 ಕೋಟಿ ದೇವತೆಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ ಮತ್ತು ಈ ಕಾಲನಿರಂಜನ ಕೂಡ ಬಂದನು ಅವರೊಂದಿಗೆ ಗುಪ್ತ ರೂಪದಲ್ಲಿ, ಯಾವುದೋ ಅನ್ಯವೇಷದಲ್ಲಿ. ಯಾರಲ್ಲಾದರೂ ಪ್ರವೇಶಿಸುತ್ತಾನೆ ಈ ಕಾಲ. ಆಗ ಅಲ್ಲಿ ಎಲ್ಲರೂ ಭೋಜನವನ್ನು ಪಡೆದರು, ಆದರೆ ಶಂಖ ಬಾರಿಸಲಿಲ್ಲ. ಎಲ್ಲರೂ ಭೋಜನ ಮಾಡಿದ ಮೇಲೂ ಶಂಖವು ಮೊಳಗಲಿಲ್ಲವೆಂದು ಯುಧಿಷ್ಠಿರ ಹೇಳಿದ ಭಗವಂತ, ಕೆಲಸವಾಗಲಿಲ್ಲ. ಈಗ ಆಗುವುದಾದರೂ ಹೇಗೆ? ನಮ್ಮ ಪಾಪಗಳು ಬಹಳಷ್ಟಿವೆ, ನಾವು ಅಪರಾಧ ಮಾಡಿಟ್ಟಿದ್ದೇವೆ, ಅದು ಇಂದಿನ ತನಕ ನೆನಪಿದೆ. ಹೆಣಗಳು ಹೊರಟಿ ಬಿದ್ದಿದ್ದವು, 18 ಕೋಟಿ ವ್ಯಕ್ತಿಗಳು ಸತ್ತು ಹೋಗಿದ್ದರು ಎರಡೂ ಕಡೆಯ ಸೈನ್ಯದಲ್ಲಿ. ಹೇಗೆ ಶಂಖ ಬಾರಿಸುವುದು? ಹೇಗೆ ಪಾಪಗಳು ನಾಶವಾಗುವು? ಶ್ರೀಕೃಷ್ಣನು ಹೇಳಿದ ಶಂಖ ಬಾರಿಸುವವನು ಇವರಲ್ಲಿ ಬಂದೇ ಇಲ್ಲ, ಅವನು ಇಲ್ಲವೇ ಇಲ್ಲ ಇವರಲ್ಲಿ. ಆಗ ಯುಧಿಷ್ಠಿರನು ಹೇಳಿದ ಏನೆಂದರೆ, ಭಗವಂತ, ಈ ಋಷಿ ಮಹರ್ಷಿ ವಶಿಷ್ಠ ಮುನಿಯಂಥ ಸಿದ್ಧಿಪುರುಷರು ಕುಳಿತಿರುವರು ಇಲ್ಲಿ, ಇಷ್ಟೊಂದು ಪುಣ್ಯಾತ್ಮರು. ಏಕೆಂದರೆ ಅವನು ಅವರನ್ನು ಬಹಳ ಮಹಾತ್ಮರೆಂದು ನಂಬುತ್ತಿದ್ದನು. ಮತ್ತು 12 ಕೋಟಿ ಋಷಿಗಳು ಈ ಬ್ರಾಹ್ಮಣರು ಕುಳಿತಿರುವರು. ಇವರ ಉಪಸ್ಥಿತಿಯಿಂದಲೂ ಶಂಖ ಬಾರಿಸದೆ ಇವರಿಗಿಂತಲೂ ಬೇರೆ ಯಾರಾದರೂ ಶ್ರೇಷ್ಠ ಆತ್ಮವಿದೆಯೇ, ಒಳ್ಳೆಯ ಆತ್ಮ? ಆಗ ಹೇಳಲಾಯ್ತೇನೆಂದರೆ, ಹೀಗೀಗೆ ಒಬ್ಬ ಸುಪಚ ಸುದರ್ಶನ ನಾಮವುಳ್ಳವನಿರುವನು. ವಾಲ್ಮೀಕಿ ಪರಿವಾರದಲ್ಲಿ ಅವನ ಜನ್ಮವಾಗಿದೆ, ವಾಲ್ಮೀಕಿ ಮನೆತನದಲ್ಲಿ. ಮತ್ತವರು ಸತ್ಯ ಸಾಧನೆ ಮಾಡುತ್ತಾರೆ. ಅವರು ಸದ್ಗುರುವಿನ ಶಿಷ್ಯರಾಗಿದ್ದಾರೆ. ಸದ್ಗುರು ಅವರು ತತ್ವದರ್ಶಿ ಸಂತರಾಗಿರುತ್ತಾರೆ. ಈಗ ಅವರನ್ನು ಕರೆಯಲು ಹೋದರು. ಅವರಿರುವ ಕ್ಷೇತ್ರದಲ್ಲಿ ಆಮಂತ್ರಿಸುವ ಡ್ಯೂಟಿಯನ್ನು ಕೊಡಲಾಗಿತ್ತು ಭೀಮನಿಗೆ. ಮತ್ತು ಭೀಮನು ಹೋಗಿದ್ದ ಎಲ್ಲಿಗೆ? ಸುದರ್ಶನರವರ ಬಳಿಗೆ. ಮತ್ತು ಸುದರ್ಶನ ಯಾರಾಗಿದ್ದರು? ಪರಮೇಶ್ವರ ಕಬೀರ ದೇವರು. ಅವರು ಪೂರ್ಣಬ್ರಹ್ಮ. ತಮ್ಮ ಲೀಲೆಯನುಸಾರ ಪ್ರತಿಯೊಂದು ಯುಗದಲ್ಲಿ ಬರುತ್ತಾರೆ ಮತ್ತು ಒಂದು ಇಂತಹ ಜೀವನ ಬದುಕುತ್ತಾರೆ. ಆ ಸಮಯದಲ್ಲಿ ಪರಮಾತ್ಮ ಕರುಣಾಮಯ ಹೆಸರಿನಿಂದ ಬಂದಿದ್ದರು. ಹೇಗೆಂದರೆ ಕಲಿಯುಗದಲ್ಲಿ ಅವರು ಕಬೀರ ಹೆಸರಿನಿಂದ ಬಂದಿದ್ದರು, ಆಗ ದ್ವಾಪರದಲ್ಲಿ ಅವರು ಕರುಣಾಮಯ ಹೆಸರಿನಿಂದ ಬಂದಿದ್ದರು. ಸ್ವತಃ ಕೂಡ ಒಬ್ಬ ವಾಲ್ಮೀಕಿಯ ಮನೆಯಲ್ಲಿ ಅವರು ಸಶರೀರವಾಗಿ ಬಂದಿದ್ದರು, ಬಾಲಕ ರೂಪ ಧಾರಣೆ ಮಾಡಿದ್ದರು. ವಾಲ್ಮೀಕಿ ದಂಪತಿಗಳು ಅವರನ್ನು ಎತ್ತಿ ಕೊಂಡೊಯ್ದಿದ್ದರು ಮತ್ತು ಅವರು ವಾಲ್ಮೀಕಿ ಹೆಸರಿನಿಂದ ಪ್ರಸಿದ್ಧರಾದರು. ಮತ್ತು ಅದೇ ವಾಲ್ಮೀಕಿ ಗ್ರೂಪ್ನಲ್ಲಿ, ಅದೇ ಸಮುದಾಯದಲ್ಲಿ ಒಬ್ಬ ಸುದರ್ಶನ ಹೆಸರಿನ ವ್ಯಕ್ತಿ ಇದ್ದರು. ಅವರು ಕಬೀರ ಪರಮಾತ್ಮನ ಶಿಷ್ಯರಾಗಿದ್ದರು ಮತ್ತು ಆ ಕಾರಣದಿಂದ ಅವರು ಭಕ್ತಿಯುಕ್ತರಾಗಿದ್ದರು. ಹಾಗಾಗಿ ಯಾವಾಗ ಭೀಮನು ಹೋದ ಸುದರ್ಶನನ ಬಳಿ, ಅಂದರೆ ಮಹಾತ್ಮರವರೇ, ಹೇ ಭಕ್ತರೇ, ತಾವು ನಮ್ಮ ಯಜ್ಞಕ್ಕೆ ಬನ್ನಿರಿ, ನಾನು ಯುಧಿಷ್ಠಿರ ರಾಜನ ಸಹೋದರನಾಗಿದ್ದೇನೆ, ಭೀಮಸೇನ ನನ್ನ ಹೆಸರಾಗಿದೆ. ಈ ದಿನ ನಾವು ಯಜ್ಞ ಮಾಡುತ್ತಿದ್ದೇವೆ, ಧಾರ್ಮಿಕ ಅನ್ನದಾಸೋಹವಿದೆ, ತಾವು ಅವಶ್ಯವಾಗಿ ಬರಬೇಕು. ಸುದರ್ಶನರು ಹೇಳಿದರು, ಭೀಮಾ, ನಿಮ್ಮ ಅನ್ನವನ್ನು ಯಾರು ತಿನ್ನುವರೋ ಅವರು ನೇರ ನರಕಕ್ಕೆ ಹೋಗುವರು. ನೀವಂತೂ ಮಹಾ ಅಪರಾಧಿಗಳು, ನೀವಂತೂ ಮಹಾಪರಾಧ ಮಾಡಿರುವಿರಿ. ಈಗ ಅದರಲ್ಲಿ ಆ ವಿಧವೆಗಳ ಪತಿಯರು, ಸೇನೆಯಲ್ಲಿ ಸೈನಿಕರು ಸತ್ತಿರುವರು, ಅವರ ಕಣ್ಣೀರು ಕೂಡ ಬತ್ತಿಲ್ಲ. ಅವರ ಮಕ್ಕಳು ಅಳುತ್ತಿದ್ದಾರೆ, ತಮ್ಮ ತಾಯಂದಿರಲ್ಲಿ ಕೇಳುತ್ತಿದ್ದಾರೆ, ನಮ್ಮ ಅಪ್ಪ ಯಾವಾಗ ಬರುವರು, ನಮ್ಮ ತಂದೆ ಯಾವಾಗ ಬರುವರು. ಅವರು ಮರೆಮಾಚುತ್ತಿದ್ದಾರೆ, ಮಗನೇ, ಅವರು ಸೈನ್ಯದಲ್ಲಿ ಹೋಗಿದ್ದಾರೆ, ಈಗ ಬರುವರು. ಮತ್ತು ನೀವು ಆನಂದವನ್ನು ಅನುಭವಿಸುತ್ತಿದ್ದೀರಿ, ನೀವು ಸುಖಿಯಾಗಿರುತ್ತಿರುವಿರೇನೋ, ನೀವು ಸುಖದ ನಿರೀಕ್ಷೆ ಮಾಡುತ್ತಿದ್ದೀರೇನೋ. ನಿಮಗಂತೂ ನರಕದಲ್ಲಿ ವಾಸ ಇರುವುದು, ನಿಮ್ಮದು ನರಕದಲ್ಲಿ. ಈಗ ರಾಜನಿಗೆ ಈ ಮಾತನ್ನು ಹೇಳಿಬಿಟ್ಟರೆ ಸಹಿಸಲಾಗದು. ಈಗ ಭೀಮ ಹೇಳತೊಡಗಿದ ಏನೆಂದರೆ, ಸೋದರ ಭಕ್ತ, ಮಾತು ಕೇಳು, ಅಧಿಕವಾಗಿ ಮಾತಾಡಬೇಡ, ನಿರರ್ಥಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ, ಇಲ್ಲವಾದರೆ ನಿನಗೆ 2 ಬಾರಿಸುವೆ. ಈಗ ಇದಂತೂ ನನ್ನ ಸೋದರರಿಂದ ಮತ್ತು ಶ್ರೀಕೃಷ್ಣನಿಂದ
ನನಗೆ ಅವರಿಗಾಗಿ ಲಜ್ಜೆ ಇದೆ. ಇಲ್ಲವಾದರೆ ಈಗಲೇ ನಾನು ನಿನ್ನ ಮುಖವನ್ನು ಹೊಡೆದಾಕ್ತಿದ್ದೆ. ಬರುವುದಿದ್ರೆ ಬನ್ನಿ, ಇಲ್ಲದಿದ್ರೆ ಬರಬೇಡಿ. ಜಾಸ್ತಿ ಮಾತಾಡಬೇಡ. ಕಟು ಸತ್ಯವನ್ನು ಕೇಳಿಸಿಕೊಳ್ಳಲಾರರು ಯಾರ ಬಳಿ ಸ್ವಲ್ಪ ಪ್ರಭುತ್ವ ಇರುತ್ತದೆ. ಈಗ ಆ ಯುಧಿಷ್ಠಿರನು ಕೇಳಿದ, ಏನಂದರೆ ಭಗವಂತ ಯಾರಾಗಿದ್ದಾರೆ ಆ ಶಂಖ ಬಾರಿಸುವವನು? ಶ್ರೀಕೃಷ್ಣನು ಹೇಳಿದ, ಅಂದರೆ ಕಾಶಿಯೊಳಗೆ ದಿಲ್ಲಿಯ ಸೈಡಲ್ಲಿ ಒಬ್ಬ ಸುದರ್ಶನ ಹೆಸರಿನ ಸುಪಚನು ವಾಲ್ಮೀಕಿ ಮನೆಯಲ್ಲಿ ಜನ್ಮ ಪಡೆದವನು. ಅವನನ್ನು ಆಮಂತ್ರಿಸಲಿಲ್ಲ ನೀವು, ಅವನು ಭಕ್ತನಾಗಿದ್ದ. ಯುಧಿಷ್ಠಿರ ಹೇಳಿದ, ಅಂದರೆ ಭೀಮಸೇನನಿಗೆ ಸೇವೆಯನ್ನು ಒಪ್ಪಿಸಲಾಗಿತ್ತು. ಅಲ್ಲಿ ಕರೆಯೋಲೆಯನ್ನು ನೀಡಲು, ಆಮಂತ್ರಣವನ್ನು ನೀಡಲು, ಇನ್ವಿಟೇಷನ್ ಅಂದರೆ ಅಲ್ಲಿ ಆಮಂತ್ರಿಸಲು ಅವನೇ ಹೋಗಿದ್ದನು. ಅವನನ್ನು ಕರೆದರು. ಭೀಮಸೇನನೊಡನೆ ಕೇಳಿದರು, ಕೃಷ್ಣ, ಅಂದರೆ ತಾವು ಅಲ್ಲಿಗೆ ಹೋಗಿದ್ದೀರೇನು? ಒಬ್ಬ ಸುದರ್ಶನ ಹೆಸರಿನ ಭಕ್ತ ಮಹಾತ್ಮನಿದ್ದಾನೆ. ಅವರಿಗೆ ತಾವು ಆಮಂತ್ರಣ ನೀಡಿದ್ದೀರೋ ಇಲ್ಲವೋ? ಆಮಂತ್ರಣ ನೀಡಿದ್ದರೆ ಅವರು ಯಾವ ಕಾರಣದಿಂದ ಬರಲಿಲ್ಲ? ಈಗ ಭೀಮನು ಹೇಳಿದ, ಭಗವಂತ ಆಮಂತ್ರಣವನ್ನಂತೂ ನಾನು ನೀಡಿದ್ದೆ ಅವನಿಗೆ, ಆದರೆ ಅವನಂತೂ ಕೆಡುಕು ಮಾತಾಡುವ ವ್ಯಕ್ತಿ, ಅವನಂತೂ ಕೆಟ್ಟದು ಹೇಳುತ್ತಿದ್ದಾನೆ. ಶ್ರೀಕೃಷ್ಣನು ಹೇಳಿದ, ಸೋದರ, ನೀನು ನಮಗಾದರೂ ಹೇಳಬೇಕಾಗಿತ್ತು, ಅಂದರೆ ಇಂಥ ಸಮಸ್ಯೆ ಬಂದಿದೆ ಎಂದು. ನಾವು ಅದಕ್ಕೆ ಏನಾದರೂ ಉಪಾಯವನ್ನು ಹುಡುಕುತ್ತಿದ್ದೆವು. ಏನು ಹೇಳಿದ ಅವನು? ಅಂದರೆ ಹೀಗೀಗೆ ಹೇಳಿದ. ಏನು ಹೇಳಿದ? ಶ್ರೀಕೃಷ್ಣ ಹೇಳಿದ, ನೀನು ಎಲ್ಲವನ್ನು ಹೇಳು. ಏನು ಹೇಳಿದ ಅವನು? ಭೀಮ ಹೇಳಿದ, ಏನೆಂದರೆ ಅವನು ಹೇಳತೊಡಗಿದ, ನೀವು ನರಕಕ್ಕೆ ಹೋಗುತ್ತೀರಿ ಮತ್ತು ನಿಮ್ಮ ಅನ್ನವನ್ನು ಯಾರು ತಿನ್ನುವರೋ ಅವರು ನೇರ ನರಕಕ್ಕೆ ಹೋಗುವರು. ನೀವು ಅಂತಹ ಪಾಪ ಮಾಡಿರುವಿರಿ, ನೀವು ಅಪರಾಧಿಗಳು, ನೀವು ಮಹಾಪಾಪಿಗಳು. ಮತ್ತು ಸುದರ್ಶನರವರು ಹೇಳಿದ್ದರು, ಒಂದೊಮ್ಮೆ ನನ್ನನ್ನು ನೀವು ತಮ್ಮ ಯಜ್ಞದಲ್ಲಿ ಕರೆದೊಯ್ಯಬೇಕಿದ್ದರೆ ನನಗಂತೂ ಇಂತಹ ಯಜ್ಞದ 100 ಯಜ್ಞಗಳ ಪುಣ್ಯವನ್ನು ಸಂಕಲ್ಪ ಮಾಡಿ ನನಗೆ ಕೊಟ್ಟುಬಿಡಿ. ಆಗ ನಾನು ನಿಮ್ಮ ಆ ಪಾಪದ ಅನ್ನವನ್ನು ತಿನ್ನುವೆನು. ಮತ್ತು ನಾನು ಅವರಲ್ಲಿ ಇದನ್ನು ಹೇಳಿದೆ, ಅಂದರೆ ನಾವಂತೂ ಇದು ಬೇರೆಯೇ ಯಜ್ಞವನ್ನು ಮಾಡುತ್ತಿದ್ದೇವೆ. ಒಂದು ಯಜ್ಞವನ್ನಂತೂ ಮಾಡಿದೆವು ಸೋದರನು ಯಾವಾಗ ಸಿಂಹಾಸನದ ಮೇಲೆ ಕುಳಿತಾಗ, ಮತ್ತು ಎರಡನೇದನ್ನು ಈಗ ಮಾಡಲು ಹೊರಟಿದ್ದೇವೆ. ಈಗ ಯುಧಿಷ್ಠಿರನು ಮೊದಲೇ ನಿರಾಕರಿಸಿದ್ದ, ಅಂದರೆ ಗದ್ದುಗ ಮೇಲೆ ಕುಳಿತುಕೊಳ್ಳಲಾರೆ ನಾನು. ಅವನು ಆವಾಗಲೇ ಹೀಗೇನೆ ಹೇಳ್ತಿದ್ದ. ಆದರೆ ಶ್ರೀಕೃಷ್ಣನು ಅವನನ್ನು ಸಣ್ಣ ಯಜ್ಞವನ್ನು ಮಾಡಿಸಿ ಕುಳ್ಳಿರಿಸಿದ. ಆಗ ಹೇಳತೊಡಗಿದ, ನಾವು ಎಲ್ಲಿಂದ ತಂದುಕೊಡಲು ಸಾಧ್ಯ ತಮಗೆ 100 ಯಜ್ಞಗಳ ಫಲವನ್ನು? ಮತ್ತವನು ಹೀಗೆ ಬಹಳ ಕೆಟ್ಟದ್ದಾಗಿ ಹೇಳಿದ್ದ. ಶ್ರೀಕೃಷ್ಣನಿಗೆ ತಿಳಿದಿತ್ತು, ಇವನು ಕೂಡ ಪೈಲ್ವಾನನ ಮೈಂಡ್ ಇರುವ ವ್ಯಕ್ತಿ. ಗೊತ್ತಿಲ್ಲ ಇವನೇನು ಹೇಳಿರಬಹುದು ಭಕ್ತನಿಗೆ. ಶ್ರೀಕೃಷ್ಣ ಕೇಳಿದ ನಂತರ, ತಾವೇನು ಹೇಳಿದಿರಿ? ಸತ್ಯವನ್ನೇ ಹೇಳಬೇಕು. ಈಗ ಭೀಮಸೇನ ಹೇಳತೊಡಗಿದರು, ನಾನು ಅವನೊಡನೆ ಹೇಳಿದೆ, ಜಾಸ್ತಿ ಮಾತಾಡಬೇಡ, ನಿನ್ನ ಮುಖವನ್ನು ಒಡೆದು ಬಿಡುವೆನು. ಬರುವುದಾದರೆ ಬನ್ನಿ, ಇಲ್ಲವಾದರೆ ಖಂಡಿತವಾಗಿ ಬರಬೇಡಿ. ನನಗೆ ಶ್ರೀಕೃಷ್ಣ ಮತ್ತು ಸೋದರ ಯುಧಿಷ್ಠಿರನ ಭಯವಿದೆ. ಇಲ್ಲದಿದ್ದರೆ ನಿನಗೆ ಈಗಲೇ ಮುಗಿಸಿದ್ದೆ ನಿನ್ನ ಕೆಲಸವನ್ನು. ಆಗ ಶ್ರೀಕೃಷ್ಣನು ಹೇಳಿದ, ಒಳ್ಳೆಯ ಮನುಷ್ಯ, ಕೆಲವೊಮ್ಮೆ ಬುದ್ಧಿಯನ್ನಂತೂ ಪ್ರಯೋಗಿಸುವುದನ್ನದು. ಶಕ್ತಿಬಲ, ನಿನ್ನ ಶಕ್ತಿಬಲ ನಡೆಯುವುದಿಲ್ಲ ಎಲ್ಲ ಕಡೆ. ನಿನಗೆ ಅವನು ವಾಲ್ಮೀಕಿ ಕಾಣಿಸುತ್ತಾನೆ. ಆ ವಾಲ್ಮೀಕಿಯ ಒಂದು ಕೂದಲಿನ ಸಮ ಈ 3 ಲೋಕಗಳು ಇಲ್ಲ. ನೀನು ನಮಗೆ ಹೇಳಬೇಕಾಗಿತ್ತು, ಮತ್ತು ಸಂತನಿಗೆ ಇಂಥ ಅಪಶಬ್ದ ಹೇಳಿ ದುಪ್ಪಟ್ಟು ಪಾಪಿಯಾದೆ ನೀನು. ಮತ್ತು ನಮ್ಮೊಡನೆ ನಡೆ, ಅವರ ಪಾದಗಳನ್ನು ಮುಟ್ಟು ಕಾಲಿಗೆ ಬೀಳು, ಕ್ಷಮೆಯಾಚಿಸು, ತಪ್ಪಾಗಿ ನಡೆದೆ. ನೀನಂತೂ ಇನ್ನೂ ಕೆಲಸವನ್ನು ಕೆಡಿಸಿಬಿಟ್ಟೆ. ರಥವನ್ನು ಸಿದ್ಧಗೊಳಿಸಿದರು. 5 ಜನ ಪಾಂಡವರು, 6ನೇವನು ಕೃಷ್ಣ ಭಗವಂತ. ಅಲ್ಲಿಗೆ ತಲುಪಿದ್ರು. 1 ಯೋಜನೆ ಅಂದರೆ 1 ಯೋಜನೆ ಅಂದರೆ 12 ಕಿಲೋಮೀಟರ್ನಷ್ಟು ದೂರ. 1 ಯೋಜನೆ ದೂರದಲ್ಲಿ ರಥವನ್ನು ನಿಲ್ಲಿಸಿದರು. ಮತ್ತು 6ಕ್ಕೆ 6 ಜನರು ಕೂಡ ಕಾಲ್ನಡಿಗೆಯಲ್ಲಿ ಹೊರಟುಬಿಟ್ರು. ರಥ ಹಿಂದೆ ಹಿಂದೆ ಕುದುರೆಗಳು ಬರ್ತಾ ಇವೆ. ಆ ಕಡೆ ಏನಾಯ್ತಂದರೆ, ಆ ಸುದರ್ಶನನು ತನ್ನ ಗುರುದೇವರಾದ ಕರುಣಾಮಯಿಯವರಲ್ಲಿ, ಅಂದರೆ ಕಬೀರ್ರಲ್ಲಿ ಹೇಳಿದ, ಅಂದರೆ ಭಗವಂತ ಹೀಗೀಗೆ ಯುಧಿಷ್ಠಿರನ ಸೋದರ ಬಂದಿದ್ದ ಭೀಮಸೇನ, ಮತ್ತು ಅವರು ಯಾವುದೋ ಯಜ್ಞ ಮಾಡುತ್ತಿದ್ದಾರೆ ಭಗವಂತ, ಮತ್ತು ನಾನು ಅವರಿಗೆ ನಿರಾಕರಿಸಿದೆ ಅಲ್ಲಿಗೆ ಹೋಗಲು. ಆಗ ಭಗವಂತ ಕಬೀರರು, ಅಂದರೆ ಕರುಣಾಮಯಿಯವರು ಹೇಳಿದರು, ಭಕ್ತ ಸುಪಚ ಸುದರ್ಶನ, ಅವರ ಯಜ್ಞ ಪೂರ್ಣವಾಗಿಲ್ಲ, ಶಂಕ ಮೊಳಗುತ್ತಿಲ್ಲ ಮಗನೇ. ಅದಂತೂ ನಿನ್ನಿಂದ ಕಾರ್ಯವಾಗುವುದು. ಅದು ಅವರು ಮತ್ತೆ ಬರುವರು ಮತ್ತು ನಿನ್ನ ಕಾಲಿಗೆ ಬೀಳುವರು ಇಲ್ಲಿಗೆ ಬಂದು. ಈಗ ಸುದರ್ಶನನು ಯೋಚಿಸಿದ, ಅಂದರೆ ಇವರು ಪುನಃ ತಲೆ ನೋವು ಮಾಡುವರು. ಮತ್ತು ಅವರು ಇಷ್ಟು ಪಾಪದ ಭೋಜನವನ್ನು ಮಾಡಿಟ್ಟಿದ್ದಾರೆ, ಮತ್ತು ನಾನು ತಿಂದುಬಿಟ್ಟರೆ ನನ್ನದಂತೂ ಕೆಲಸ ಕೆಟ್ಟು ಹೋಗುವುದು. ಅವನಿಗೆ ಪರಮಾತ್ಮ ಹೇಳಿದ್ರು, ಅಂದರೆ ನೀನು ಹೊರಟು ಹೋಗು ಇಲ್ಲಿಂದ. ಅವನು ತನ್ನ ಕುಟೀರವನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಮತ್ತು ದೀರ್ಘವಾದ ಟೂರ್ ಪ್ರೋಗ್ರಾಂ ಮಾಡಿಕೊಂಡ. 15-20 ದಿನಗಳದ್ದು ಹೊರಗೆ ಹೊರಟೋದ. ಈಗ ಪರಮಾತ್ಮ ಹೇಳ್ತಾರೆ,
ತನ್ನ ಭಕ್ತನ ಗೌರವವನ್ನು ಪರಮಾತ್ಮ ಕಾಪಾಡ್ತಾರೆ. ಹೇಳ್ತಾರೆ, मेरा भक्त पे छोड़ी हुई तुम्हारा नाम न लेवे कोई. ಈಗ ತನ್ನ ಭಕ್ತನ ರೂಪವನ್ನು ತಾಳಿ ಪೂರ್ಣ ಪರಮಾತ್ಮ ಪರಮಕ್ಷರ ಬ್ರಹ್ಮ ಕುಳಿತುಕೊಂಡರೂ ಆ ಸುಪಚ ಸುದರ್ಶನನ ಕುಟೀರದಲ್ಲಿ ಹೋಗಿ ಪಂಚ ಪಾಂಡವರು ಬಂದರು. ಶ್ರೀಕೃಷ್ಣನು ನೋಡಿದ ಎದುರಲ್ಲಿ ಕುಳಿತಿದ್ದಾರೆ ಅವರು. ಏಕೆಂದರೆ ಯಾರದು ಸ್ವಲ್ಪವೇ ಭಕ್ತಿ ಹೆಚ್ಚುತ್ತದೆ ಅವರದು ದಿವ್ಯದೃಷ್ಟಿ ಕೆಲಸ ಮಾಡತೊಡಗುತ್ತದೆ. ಮತ್ತು ಶ್ರೀಕೃಷ್ಣನು ಎದುರಲ್ಲಿ ನೋಡಿದರೂ ಪರಮಪಿತ ಕುಳಿತಿದ್ದರು. ಚರಣಗಳಲ್ಲಿ ದೀರ್ಘದಂಡ ಪ್ರಣಾಮ ಮಾಡಿದರು. ಅದವರ ವಶದ ಮಾತಲ್ಲ, ಒಂದೇ ಸಾರಿ ಆತ್ಮವಾಗಿತ್ತು. ಯಾವಾಗ ಶ್ರೀಕೃಷ್ಣನು ಪ್ರಣಾಮ ಮಾಡಿದ ಆಗ ಪಂಚ ಪಾಂಡವರು ಮಾಡಿದರು. ಈಗ ಇವರೆಲ್ಲ ಯಾವ ಲೆಕ್ಕ? ಯಾವಾಗ ಶ್ರೀಕೃಷ್ಣನೇ ಪ್ರಣಾಮ ಮಾಡುತ್ತಿದ್ದಾರೆ ಗುರುಗಳು, ಮತ್ತು ಆ ಪೈಲ್ವಾನ ಕೂಡ ಮಾಡಿದನು, ಭೀಮನು. ಈಗ ಪರಮಾತ್ಮ ಇದನ್ನು ಬಯಸ್ತಿದ್ರು ಅಂದರೆ ಈ ಬಾಲಕನು ತಪ್ಪನ್ನಂತೂ ಮಾಡಿಬಿಟ್ಟ, ಆ ದಿನ ತಪ್ಪಾಗಿ ಮಾತಾಡಿಬಿಟ್ಟ ಭಕ್ತನಿಗೆ. ಆದರೆ ಈಗ ಇವನು ಕ್ಷಮೆ ಕೇಳುವನು, ಕ್ಷಮಿಸಿ ಬಿಡುವೆ, ತುಂಬಾ ದಯಾಳು ಆಗಿರುವರು, ಏಕೆಂದರೆ ಈ ಎಲ್ಲ ಮಕ್ಕಳು ಅವರದೇನೇ ಆಗಿವೆ. ಇದಕ್ಕಾಗಿ ಮಾಲೀಕನು ಈ ಆಟ ಆಡಿದರು. ಆ ಐವರು ದಂಡವತ ಪ್ರಣಾಮ ಮಾಡಿದರು. ನಿಂತುಕೊಂಡು ಶ್ರೀಕೃಷ್ಣನು ಕರಬದ್ಧನಾಗಿ ಹೇಳಿದ, ಭಗವಂತ, ಇವನು ರಾಜ ಯುಧಿಷ್ಠಿರನು, ಇವರು ಇವನ ಚಿಕ್ಕ ಸಹೋದರರಾಗಿದ್ದಾರೆ, ಮತ್ತು ನಾನು ಕೃಷ್ಣನು ದ್ವಾರಕೆಯಿಂದ ಬಂದಿರುವೆನು. ತಮಗೆ ಆಮಂತ್ರಣವನ್ನು ನೀಡಲು ಬಂದಿರುವರು ಇವರು. ಇವರ ಯಜ್ಞದಲ್ಲಿ ನಡೆಯಿರಿ ಭಗವಂತ. ಆಗ ಪರಮಾತ್ಮ ಹೇಳಿದರು, ನಾನು ಆ ಭಕ್ತನಲ್ಲಿ ಹೇಳಿದ್ದೆ, ಆ ದಿನ ಅಂದರೆ ನನ್ನ ಆ ಕಂಡೀಷನ್ ಪೂರ್ಣಗೊಳಿಸು. ಏನು ಹೇಳಿದರು ಅಂದರೆ 100 ಯಜ್ಞಗಳ ಫಲ ನನಗೆ ನೀಡು, ಆಗ ಯಜ್ಞಕ್ಕೆ ಬರುವೆನು. ಆಗ ಶ್ರೀಕೃಷ್ಣನು ಹೇಳಿದ, ಹೇ ಪ್ರಭು, ತಮ್ಮ ವಾಣಿ ಇದೆ. संत मिलन को चालिए तजमाया अभिमान और जो कदम आगे रखे ओ हे यज्ञ समान. ಪುಣ್ಯಾತ್ಮರೇ, ಇದು ತಮಗಾಗಿ ಆಗಿದೆ ಈ ಫಾರ್ಮುಲಾ. ಒಂದು ವೇಳೆ ತಾವು ಸತ್ಸಂಗದಲ್ಲಿ ಬಂದರೆ, ಬೇಕಾದರೆ ಯಾರೇ ಎಷ್ಟೇ ಧನಿಕನಾಗಿರಲಿ, ಬೇಕಾದರೆ ಎಷ್ಟೇ ಉಚ್ಚ ಹುದ್ದೆಯ ವ್ಯಕ್ತಿಯಾಗಿರಲಿ, ಭಗವಂತನ ದರ್ಬಾರಿನಲ್ಲಿ ಭಿಕ್ಷುಕನಾಗಿ ಬರಬೇಕು. ಇಲ್ಲಿ ಅಭಿಮಾನ ಇರಕೂಡದು. ಹೀಗಾಗಿ ಪರಮಾತ್ಮ ಹೇಳುತ್ತಾರೆ, ಯಾವಾಗ ಇಂತಹ ಸ್ಥಿತಿಯಲ್ಲಿ ಇಂತಹ ಭಾವದಿಂದ ತಾವು ಮನೆಯಿಂದ ಹೊರಡುವಿರಿ ಮತ್ತು ಇಲ್ಲಿಯ ತನಕ ಎಷ್ಟು ಹೆಜ್ಜೆಗಳು ತಮ್ಮದು ಆಗುತ್ತವೆ, ಒಂದು ಹೆಜ್ಜೆಯು 100 ಅಶ್ವಮೇಧ ಯಜ್ಞಕ್ಕೆ ಸಮನಾಗಿ ಪುಣ್ಯದಾಯಕ ಆಗಿರುತ್ತದೆ. ಈಗ ನೋಡಿಕೊಳ್ಳಿ, ಪರಮಾತ್ಮನ ವಾಣಿ ತಪ್ಪಾಗಿರಲು ಸಾಧ್ಯವಿಲ್ಲ, 100ಕ್ಕೆ 100 ಸತ್ಯವಾಗಿದೆ. संत मिलन को चलियो तजमाया अभिमान और जो कदम आगे रखे ओ हे यज्ञ समान. ಒಂದು ಹೆಜ್ಜೆಯನ್ನು ಈ ಕಡೆಗೆ ಇಡುವಿರಾದರೆ ಸತ್ಯಭಾವದಿಂದ, ವಿನಮ್ರ ಭಾವದಿಂದ, ಅವನ ದಾಸನಾಗಿ, ಅಧೀನನಾಗಿ. ಹೇಗೆಂದರೆ, ಯಾರಿಗಾದರೂ ಭಯಂಕರ ರೋಗವಾದರೆ ಆ ವ್ಯಕ್ತಿಗೆ ಆ ನಗರದ ಡಾಕ್ಟರ್ ಸಲಹೆಯನ್ನು ನೀಡ್ತಾರೆ. ಅಂದರೆ ತಾವು ಹೋಗಿ PGIಗೆ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ದಿಲ್ಲಿಯಲ್ಲಿ ಅಥವಾ ಯಾವುದೋ ಬೇರೆ ಒಳ್ಳೆಯ ಆಸ್ಪತ್ರೆಯಲ್ಲಿ ತಮ್ಮ ತಪಾಸಣೆ ಮಾಡಿಸಿಕೊಳ್ಳಿ, ಮತ್ತಲ್ಲಿ ಚಿಕಿತ್ಸೆ ಮಾಡಿಸಿಕೊಳ್ಳಿ, ನಮ್ಮಿಂದಾಗುತ್ತಿಲ್ಲ. ಆಗ ಅವನಿಗೆ ಜೀವ ಹಾರಿದಂತಾಗುತ್ತದೆ. ಆ ವ್ಯಕ್ತಿಗೆ ಗೊತ್ತಿಲ್ಲ ಏನು ರಿಪೋರ್ಟ್ ಬರುವುದೋ, ಗೊತ್ತಿಲ್ಲ ಹೇ ಭಗವಂತ ಎಂತಹ ಕಾಯಿಲೆ ಸಿಗುವುದೋ. ಆಗ ಆ ಸಮಯ ಅವನು ಎಷ್ಟೇ ಉಚ್ಚ ಪದವಿಯಲ್ಲಿರಲಿ, ಬೇಕಾದರೆ ಎಷ್ಟೇ ಧನಿಕನಾಗಿರಲಿ, ಅವನಿಗೆ ಆ ಧನ ಕಾಣಿಸದು, ತನ್ನ ಪ್ರಾಣ ಕಾಣಿಸುವುದು. ನಂತರ ಅವನು ಹೋಗ್ತಾನೆ ಆಸ್ಪತ್ರೆಗೆ. ಡಾಕ್ಟರ್ ಹೇಳ್ತಾನೆ ಮಲಗಿಕೊಳ್ಳಿ. ಅವನು ಯೋಚಿಸುವುದಿಲ್ಲ ತಾನು ರಾಜನೋ ಅಥವಾ ಪ್ರಜೆಯೋ ಅಥವಾ ಸೇಠು ಆಗಿರುವನೋ ಎಂದು. ತಕ್ಷಣ ಮಲಗಿಕೊಳ್ಳುತ್ತಾನೆ. ಹೀಗೆ ಮಾಡಿ ಡಾಕ್ಟರ್ ಹೇಳ್ತಾನೆ, ಹೋಗಿ ಅಲ್ಲಿ ತಪಾಸಣೆ ಮಾಡಿ ಬನ್ನಿ. ಇನ್ನೊಂದು, ಅವನು ಅಲ್ಲಿಗೆ ಹೊರಟು ಹೋಗುತ್ತಾನೆ ತನ್ನ ಚೀಟಿಯನ್ನು ಹಿಡಿದುಕೊಂಡು. ಈ ರೀತಿ ಇಲ್ಲಿಗೆ ಯಾವಾಗ ತಾವು ಬರುತ್ತೀರಿ, ಇಲ್ಲಿ ಯಾವುದೇ ಪ್ರಕಾರದ ನಾಟಕ ತಮ್ಮಲ್ಲಿರಬಾರದು. ಯಾರೇ ಬೇಕಾದರೆ ದೊಡ್ಡ ಪೋಸ್ಟವನಾಗಿರಲಿ ಅಥವಾ ಬಡವನಾಗಿರಲಿ, ಬೇಕಾದರೆ ಧನಿಕನಾಗಿರಲಿ, ಇಲ್ಲಂತೂ ದಾಸನಾಗಿ ಬನ್ನಿ. ಹೀಗೆ ಈ ಭಾವದಿಂದ ತಾವು ಏನು ದರ್ಶನಕ್ಕಾಗಿ ಬರುತ್ತೀರಿ ದಾಸನದು, ಆಗ ತಮಗೆ ಒಂದೊಂದು ಹೆಜ್ಜೆಯೂ ಕೂಡ 100 ಯಜ್ಞಗಳ ಸಮನಾದ ಪುಣ್ಯ ನೀಡುತ್ತದೆ. संत मिलन को चालियो तजमाया अभिमानी जो कदम आगे रखे है यज्ञ समान. ಒಂದು ಹೆಜ್ಜೆಯು ಒಂದು ಯಜ್ಞಕ್ಕೆ ಸಮವಾಗಿದೆ. ಮತ್ತು ಒಂದು ಯಜ್ಞದಲ್ಲಿ ಎಷ್ಟೊಂದು ಖರ್ಚು? ಅದರಲ್ಲಿ 33 ಕೋಟಿ ದೇವತೆ, 88,000 ಋಷಿಗಳು, 12 ಕೋಟಿ ಬ್ರಾಹ್ಮಣರು, 56 ಕೋಟಿ ಯಾದವರು, 9 ನಾಥರು, 84 ಸಿದ್ಧರು ಮತ್ತು ಉಳಿದ ಅದೆಷ್ಟೋ ಅನಾಥ ಜೀವಗಳಂತೂ ಗೊತ್ತಿಲ್ಲ ಎಷ್ಟು ಜನ ಭೋಜನವನ್ನು ಮಾಡ್ತಿದ್ರು. ಅಂತೆಯೇ ಒಂದು ಯಜ್ಞದ ಒಂದು ಸಾಮಾನ್ಯ ಫಾರ್ಮುಲಾ ಹೇಳ್ತಾರೆ ಪುರಾಣಗಳಲ್ಲಿ. ಅಂದರೆ ಒಂದು ಯಜ್ಞ ಏನಾಗುತ್ತದೆ, ಅದರಲ್ಲಿ 100 ಮಣ ತುಪ್ಪವನ್ನು ಬಳಸಲಾಗುತ್ತದೆ. ಈಗ ದೇಶಿ ಮತ್ತು ವಿದೇಶಿ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಮೊದಲಂತೂ ಈ ವಿದೇಶಿ ಇದ್ದೇ ಇರಲಿಲ್ಲ. ಈ ಡಾಲ್ಡಾ ಇತ್ಯಾದಿ ವನಸ್ಪತಿಗಳು. 100 ಮಣ ತುಪ್ಪ ಅಂದರೆ ಹಸು ಅಥವಾ ಎಮ್ಮೆಯದು ಇದೆ.
ಪ್ರಯೋಗವಾಗುವುದು 100 ಮಣ. ಒಂದು ಮಣದಲ್ಲಿ 40 ಕಿಲೋ. ಹಾಗಾದರೆ ಪುಣ್ಯಾತ್ಮರೇ, 40 ಕ್ವಿಂಟಲ್ ಆಯಿತು, ಸರಿಸುಮಾರು ತುಪ್ಪ 40 ಕ್ವಿಂಟಲ್. ಹೀಗೆ ಅದರಲ್ಲಿ ಹವನವು ಆಗಬೇಕು. ಅದರಿಂದಲೇ ನಂತರ ಈ ಭೋಜನ ಭಂಡಾರ ಕೂಡ ಆಗಬೇಕು. ಆಗ 100 ಮಣ ತುಪ್ಪದಿಂದ ತಿಳಿಯಿರಿ, 1 ಅಥವಾ 2 ಮಣ ತೆಗೆದರೂ ಹವನಕ್ಕಾಗಿ ಇನ್ನೂ 99 ಮಣ ಉಳಿಯಿತು. 99 ಮಣ ತುಪ್ಪ ಎಲ್ಲಿ ಬಳಕೆಯಾಗುವುದೋ ಅಲ್ಲಿ ಅನ್ಯ ಸಾಮಗ್ರಿಗಳು ಎಷ್ಟರದ್ದು ಬಳಕೆಯಾಗಬಹುದು ಲೆಕ್ಕ ಹಾಕಿಕೊಳ್ಳಿ ನೀವು. ಹಾಗಾಗಿ ಇಷ್ಟು ಖರ್ಚು ಆ ಯಜ್ಞದಲ್ಲಿ ಆಗುತ್ತದೆ. ಮತ್ತು ಆ ಯಜ್ಞದ ಫಲ ತಮಗೆ ಈ ಭಾವದಿಂದ ಇಲ್ಲಿ ಬರುವವರಿಗೆ ಹೇಳ್ತಾರೆ, संत मिलन को चालिए तज माया अभिमान और जो कदम आगे रखे ओ है यज्ञ समान. ಶ್ರೀಕೃಷ್ಣನು ಹೇಳಿದರು ಅಂದರೆ ತಮ್ಮ ವಾಣಿಯಾಗಿದೆ. ಏಕೆಂದರೆ 4 ಯುಗಗಳಲ್ಲಿ ಪರಮಾತ್ಮ ಹೇಳಿದ್ದಾರೆ. चारों युग में संत पुकारे को कहा हम हेल रे हीरे माणिक मोती बरस ये जग जुगता ढेल रे. ಪರಮಾತ್ಮ ಹೇಳ್ತಾರೆ, 4 ಯುಗಗಳಲ್ಲಿ ನಾನು ಕೂಗಿ ಹೇಳಿರುವೆ ಈ ನಿಜವಾದ ಜ್ಞಾನವನ್ನು. 4 ಯುಗಗಳಲ್ಲಿ ಪರಮಾತ್ಮನು ತನ್ನ ವಾಣಿಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣನು ಹೇಳಿದರು ಅಂದರೆ ಪ್ರಭು ತಮ್ಮ ಆದೇಶವಾಗಿದೆ, ತಮ್ಮ ವಚನವಾಗಿದೆ, ತಮ್ಮ ಅಮೃತವಾಣಿಯಲ್ಲಿ ಬರೆದಿದೆ. के संत मिलन को चालिए तज माया अभिमान. ನಾವು ಮತ್ತು ಈ ಪಂಚಪಾಂಡವರು ಕೂಡ ರಾಜರುಗಳಾಗಿದ್ದೇವೆ ಮತ್ತು ನಾನು ದ್ವಾರಕಾಧೀಶನು. ತಾವು ಅಂತರ್ಯಾಮಿಯಾಗಿರುವಿರಿ, ನೋಡಿಕೊಳ್ಳಿ ನಮ್ಮ ಹೃದಯದಲ್ಲಿ ಸ್ವಲ್ಪವೂ ಇಂದು. ಏಕೆಂದರೆ ಶ್ರೀಕೃಷ್ಣನಂತೂ ಅಂತೆಯೇ ಸತೋಗುಣಿಯಾಗಿದ್ದರು. ಅವರಂತೂ ಸಾಧುಹಂತರ ಹಾಗೆಯೇ ಬಹಳಷ್ಟು ಆದರ ಸತ್ಕಾರ ಮಾಡುತ್ತಿದ್ದರು. ಸ್ವಲ್ಪವೇ ಅಭಿಮಾನವಿತ್ತಾದರೂ ಅದು ಆ ಪಾಂಡವರಲ್ಲಿತ್ತು. ಏಕೆಂದರೆ ಅವರು ಹೊಸದಾಗಿ ರಾಜರಾಗಿದ್ರು, ಭೀಮಸೇನ. ಹಾಗಾಗಿ ಆ ದಿನ ಅವರದು ಅಭಿಮಾನ ನಾಶವಾಯಿತು. ಅಂದರೆ ಇವರ ಹೊರತು ನಮ್ಮ ಯಜ್ಞ ಪೂರ್ಣವಾಗದು ಎಂದು. ಯಜ್ಞ ಪೂರ್ಣವಾಗದಿದ್ದರೆ ಇಂದೇನು ಯುಧಿಷ್ಠಿರನಿಗೆ ತೊಂದರೆ ಇದೆ. ಏಕೆಂದರೆ ಆ ಪ್ರೇತಗಳು ಪ್ರವೇಶಿಸುತ್ತಿದ್ದವು ಅವನಲ್ಲಿ. ಮತ್ತು ಅವರಿಗೆ ಹೇಳಲಾಗಿತ್ತೇನೆಂದರೆ ಯುಧಿಷ್ಠಿರನ ನಂತರ ಇವು 2ನೇವರಲ್ಲಿ ಬರುವವು, ನಂತರ 3ನೇವರಲ್ಲಿ ಬರುವವು, ನೀವೆಲ್ಲ ಹೀಗೆ ಸಾಯುವಿರಿ. ಅಲ್ಲಿ ಅವರಿಗೆ ಯಾವ ಉಪಾಯವೂ ಕಂಡು ಬರ್ತಿರ್ಲಿಲ್ಲ. ಅಲ್ಲಿ ಎಲ್ಲೆಡೆಯಲ್ಲಿ ಅವರದು ಅವಮಾನ ಆಗ್ತಿತ್ತು. ಅಂದರೆ ಇವರ ಯಜ್ಞವೇ ಪೂರ್ಣ ಆಗಿಲ್ಲ. ಆಗ ಅವರು ಕರಬದ್ಧರಾಗಿ ಹೇಳಿದರು, ಭಗವಂತ, ನಮ್ಮ ಯಜ್ಞದಲ್ಲಿ ನಡೆಯಿರಿದಾದರೆ. ಮತ್ತು ಭೀಮಸೇನಲ್ಲಿ ಹೇಳಿದರು, ಕ್ಷಮೆ ಕೇಳು, ಕಾಲಿಗೆ ಬೀಳು ಮಹಾಪುರುಷನದು. ಭೀಮಸೇನನ್ನು ಕರಬದ್ಧನಾಗಿ ಹೇಳಿದ, ಪ್ರಭು ಕ್ಷಮಿಸಿಬಿಡಿ, ನನ್ನಿಂದ ಹೇಳಲಾದುದಕ್ಕೆಲ್ಲದಕ್ಕಾಗಿ ಕ್ಷಮಿಸಿಬಿಡಿ. ಅರಿಯದೆ ಮೂರ್ಖತನದಿಂದ ನಾನು ಬಹಳಷ್ಟು ಹೇಳಿಬಿಟ್ಟೆ ತಮಗೆ. ಆಗ ಪರಮಾತ್ಮ ಪ್ರಸನ್ನರಾದರು. साधु भूखा भाव का धन का भूखा ना. ಮತ್ತವರನ್ನು ಇದರ ಯೋಗ್ಯಗೊಳಿಸಲು ಬಯಸ್ತಿದ್ರು. ಅಂದರೆ ತನ್ನ ಕೃಪೆ ಹೆಚ್ಚಿಸುವಂತೆ ಇವರ ಮೇಲೆ. ಎಲ್ಲಿವರೆಗೆ ಅಹಂಕಾರ ಜೀವಾತ್ಮದಲ್ಲಿರುತ್ತದೆ ಭಗವಂತ ಲಾಭ ನೀಡುವುದಿಲ್ಲ. ಅವರ ಅಹಂಕಾರದ ನಾಶವನ್ನು ಮಾಡಿ ನಂತರ ಅವರಿಗೆ ಲಾಭ ನೀಡಲು ಹೊರಟಿದ್ರು. ಈಗ ಭಗವಂತ ಹೊರಟರು. ಶ್ರೀಕೃಷ್ಣನು ಹೇಳಿದರು, ದ್ರೌಪದಿ, ರುಚಿಕರ ಭೋಜನವನ್ನು ತಯಾರಿಸು. ಈ ಮಹಾತ್ಮನು ಭೋಜನವನ್ನು ಸೇವಿಸುವುದರಿಂದ ಇಂದು ನಿಮ್ಮ ಶಂಖ ಮೊಳಗುವುದು, ಯಜ್ಞ ಪೂರ್ಣವಾಗುವುದು. ಈಗ ಪರಮಾತ್ಮ ಯಾವ ವೇಷಭೂಷಣದಲ್ಲಿದ್ದರು ಹೇಗೆಂದರೆ, ಈಗ ಇಲ್ಲಿ ಭಾರತದಲ್ಲಂತೂ ಈಗೀಗ ಆಗಿವೆ ಈ ಸುಂದರ ಬಟ್ಟೆಗಳನ್ನು ಧರಿಸತೊಡಗಿದ್ದಾರೆ. ಇಲ್ಲವಾದರೆ ಮೊದಲಂತೂ ಕೊಳಕು ಹೊಲಸಾದ ಬಟ್ಟೆ ಮತ್ತು ಗಡ್ಡ ಬೆಳೆದಿರುವಂಥದ್ದು, ತಲೆಯ ಕೂದಲು ಉದ್ದುದ್ದ, ಸ್ವಲ್ಪ ಸ್ವಲ್ಪ ಗಡ್ಡ ಎಲ್ಲರೂ ಇಡ್ತಿದ್ರು. ಪುಟ್ಟದಾದ ಲಂಗೋಟಿ, ಧೋತ್ರ, ಮೊಣಕಾಲಿನ ತನಕ, ಹರಿದ ಜೋಡುಗಳು, ಪೂರ್ತಿ ಸಿಂಪಲ್ ವೇಷಭೂಷಣದಲ್ಲಿ ಮತ್ತು ಬಂದು ಕುಳಿತುಕೊಂಡರು. ಮತ್ತು ಅಲ್ಲಿ ಕುಳಿತ ಆ ಮಂಡಲೇಶ್ವರರು, ಆ ಋಷಿಗಳಾದ ಬ್ರಾಹ್ಮಣರು ಹೀಗೆ ಸಿದ್ಧರಾಗಿ ಸ್ನಾನ ಮಾಡಿ ಶುಚಿಯಾಗಿ 3 ತ್ರಿಕಾಲಿಯ ಸ್ನಾನವನ್ನು ಮಾಡುವವರು. ಮತ್ತು ಆಸನಗಳನ್ನು ಹಾಕಿಟ್ಟಿದ್ದರು ಎಲ್ಲರಿಗೂ ಬೇರೆ ಬೇರೆ. ಮತ್ತು ಪರಮಾತ್ಮನ ಆಸನವನ್ನು ಶ್ರೀಕೃಷ್ಣನು ತನ್ನ ಕೈಯಿಂದ ಹಾಕಿದರು. ಏಕೆಂದರೆ ಇವರಂತೂ ಸತೋಗುಣದ ಭಗವಂತರು. ಮತ್ತು ತನ್ನ ಮಿತ್ರ ಸುಧಾಮನ ಕಾಲುಗಳನ್ನು ತೊಳೆದಿದ್ದರಿವರು. ಮತ್ತವರನ್ನು ತನ್ನ ಸಿಂಹಾಸನದ ಮೇಲೆ ಕುಳಿರಿಸಿ ಸ್ವತಃ ತಾನು ಕೆಳಗೆ ಕುಳಿತುಕೊಂಡಿದ್ದರು. ಇವರಂತೂ ಈ ಟೈಪಿನ ಮಹಾಪುರುಷರು. ಮತ್ತು ಆ ನಕಲಿಗಳು ಕುಳಿತಿದ್ರು ಆಸನದ ಮೇಲೆ ಜಂಭದಿಂದ. ಹೀಗೆ ಎಲ್ಲ ಋಷಿ, ಮಹರ್ಷಿ, 33 ಕೋಟಿ ದೇವತೆಗಳು, 82,000 ಋಷಿ, 12 ಕೋಟಿ ಬ್ರಾಹ್ಮಣರು. ಮತ್ತು ಈ ಪರಮಾತ್ಮ ಹೋದರು ಒಂದು ಸಿಂಪಲ್ ವೇಷಭೂಷಣದಲ್ಲಿ. ಈಗ ಯಾವಾಗ ಪರಮೇಶ್ವರರು ಅಲ್ಲಿ ಪ್ರಕಟರಾದರು, ಅಲ್ಲಿ ತಲುಪಿದರು ಆ ಸಮೂಹದಲ್ಲಿ, ಗುಂಪಲ್ಲಿ ಎಲ್ಲರೂ ನೋಡುತ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ, ಇವನು ಮಾಡುವನೇ ಇವರ ಯಜ್ಞಪೂರ್ಣ. ಆ ಮಂಡಲೇಶ್ವರರು ಹೇಳ್ತಿದ್ದಾರೆ, ಅರೇ ಇವರ ಪಾಪಗಳೇ ಅಧಿಕವಾಗಿವೆ. ಪಾಪಗಳಂತೂ ತಮ್ಮದು ಅನುಭವಿಸಲೇಬೇಕಾಗುತ್ತದೆ, ಕ್ಷಮೆಗೆ ಯೋಗ್ಯವಾಗಲಾರವು. ಅವರದು ಥಿಯರಿಯೇ ಇಷ್ಟಾಗಿತ್ತು. ಆಗ ಶ್ರೀಕೃಷ್ಣನು ಹೇಳಿದರು, ದ್ರೌಪದಿ, ಭೋಜನವನ್ನು ತಯಾರಿಸು. ಮತ್ತು ಈ ಮಹಾತ್ಮ ಭೋಜನವನ್ನು ಮಾಡುವರು, ನಿಮ್ಮ ಶಂಖವು ಇವರಿಂದಾಗಿ ಮೊಳಗುವುದು. ಈಗ ದ್ರೌಪದಿ ಇದನ್ನು ಯೋಚಿಸಿ ತನ್ನ ಕೈಗಳಿಂದ ಭೋಜನವನ್ನು ತಯಾರಿಸಿದಳು. ಎಲ್ಲಾದರೂ ಯಾರಾದರೂ ಸೇವಕ ಸೇವಕಿಯರು
ಭೋಜನವನ್ನು ಕೆಡಿಸದಿರಲಿ ಎಂದು ಸಾಧುವಂತರು ಕುಪಿತಗೊಳ್ಳುವರು ಮತ್ತು ಇವರಿಂದಲೇ ನಮ್ಮ ಕೆಲಸವಾಗಬೇಕಾಗಿದೆ, ಉಳಿದೆಲ್ಲವಂತೂ ಬಿಗಡಾಯಿಸಿ ಹೋಗಿದೆ. ತನ್ನ ಕೈಯಾರೆ ರೊಟ್ಟಿ ಮಾಡಿದಳು. ಮತ್ತು ಮೊದಲೆಲ್ಲ ಒಲೆ ಮೇಲೆ ಮಾಡುತ್ತಿದ್ದರು ರೊಟ್ಟಿಯನ್ನು. ಈ ಗ್ಯಾಸ್ ಸಿಲಿಂಡರ್ಗಳು ಇರಲಿಲ್ಲ. ಹೀಗೆ ಎಲ್ಲ ರೀತಿಯ, ಅಂದರೆ ಪಾಯಸ ಬೇರೆ ಮಾಡಿದಳು, ಹಲ್ವಾ ಬೇರೆ, ಹಲವು ಪ್ರಕಾರದ ಪಲ್ಯವನ್ನು ಮಾಡಿದಳು, ಗೋಡಂಬಿ ಒಣದ್ರಾಕ್ಷಿಯ ಪಲ್ಯ ಕೂಡ ಮಾಡಿದಳು. ಮತ್ತು ಹೀಗೇನೆ ಬಹಳ ಒಳ್ಳೆಯ ಪಕೋಡ, ಕಚೋರಿ, ಮೊಸರು ವಡೆ, ಹಲ್ವಾ, ಪೂರಿ ಎಲ್ಲವನ್ನು ತಯಾರಿಸಿ ಮತ್ತು ತಟ್ಟೆಯಲ್ಲಿಟ್ಟು ನಂತರ ಮಹಾತ್ಮನ ಎದುರಲ್ಲಿ ಇಟ್ಟರು. ಈಗ ಪರಮಾತ್ಮ ಅವರಂತೂ ಮಾಲೀಕರಾಗಿದ್ದರು. ಅವರೇನು ಮಾಡಿದರು? ಆ ಬಟ್ಟಲುಗಳಿಂದ ಸ್ವಲ್ಪ ಸ್ವಲ್ಪ ಎಲ್ಲ ಆಹಾರ ತೆಗೆದುಕೊಂಡರು, ಎಲ್ಲವನ್ನು ಅದರಿಂದ ಭೋಜನವನ್ನು ತೆಗೆದರು. ಸ್ವಲ್ಪವೇ ಬೇಳೆಯನ್ನು ತೆಗೆದುಕೊಂಡರು, ಪಲ್ಯ ಹಾಕಿಕೊಂಡರು, ತಟ್ಟೆಯಲ್ಲಿ ಹಲವು ಹಾಕಿಕೊಂಡರು, ಕಚೋರಿ, ಮೊಸರು, ಪಕೋಡ ಮತ್ತು ಅವುಗಳದು ಕಿಚಡಿ ಮಾಡತೊಡಗಿದ್ದರು. ಹೀಗೆ ಮಿಶ್ರಣ ಮಾಡತೊಡಗಿದರು. ಈಗ ದ್ರೌಪದಿಯು ಹೀಗೆ ಯೋಚಿಸ್ತಾಳೆ, ಏನೆಂದರೆ ನಾನು ಭೋಜನ ಇಷ್ಟೊಂದು ಸ್ವಾದಿಷ್ಟ ಮಾಡುವೆನು, ಅಂದರೆ ಈ ಹಾಳು ಮೂಳು ತಿನ್ನುವ ವ್ಯಕ್ತಿ ಇಂದು ಈ ಭೋಜನವನ್ನು ತಿಂದು ಬೆರಳುಗಳನ್ನು ನೆಕ್ಕುತ್ತಾ ಇರುವನು ಮತ್ತು ನನ್ನದು ಎಲ್ಲೆಡೆಗಳಲ್ಲಿ ಪ್ರಶಂಸೆಯನ್ನು ಮಾಡುವನು. ಅಂದರೆ ಭೋಜನವನ್ನು ತಯಾರಿಸಿದ್ದು ದ್ರೌಪದಿ. ಮತ್ತು ವಿಶೇಷವಾಗಿ ಈ ಸೋದರಿಯರಿರ್ತಾರೆ, ಇವರದೊಂದು ವಿಶೇಷ ದೃಷ್ಟಿಕೋನವಿರುತ್ತದೆ. ಯಾರೇ ಅತಿಥಿ ಬಂದರೆ ಅವರು ಬಹಳವೇ ಒಳ್ಳೆಯ ಕ್ರಮದಿಂದ ಸ್ವಾದಿಷ್ಟವಾದ ಒಳ್ಳೆಯ ಭೋಜನವನ್ನು ತಯಾರಿಸಲು ಪ್ರಯತ್ನಿಸ್ತಾರೆ. ಅಂದರೆ ಎಲ್ಲಾದರೂ ಇದನ್ನು ತಿನ್ನುವವನು ನನ್ನ ಭೋಜನದ ಬಗ್ಗೆ ಯಾರದೇ ಎದುರಲ್ಲಿ ಹೋಗಿ ಹೀಗೆ ಹೇಳದಿರಲಿ. ಅಂದರೆ ಅವಳು ಇಂಥ ಪಲ್ಯ ತಯಾರಿಸಿದ್ಲು, ಏನನ್ನೂ ತಯಾರಿಸಲು ಬರುವುದಿಲ್ಲ. ಅಂದರೆ ಈ ದೃಷ್ಟಿಕೋನದಿಂದಲೂ ದ್ರೌಪದಿಯು ತನ್ನ ಎಲ್ಲ ಅನುಭವ ತಿಳುವಳಿಕೆಯಿಂದ ಬಹಳ ಉತ್ತಮ ಭೋಜನವನ್ನು ತಯಾರಿಸಿದ್ದಳು. ಈಗ ದ್ರೌಪದಿಯ ಅನಿಸಿಕೆಗೆ ವಿರುದ್ಧವಾದ ಕೆಲಸ ನಡೆಯಿತು. ದ್ರೌಪದಿಯಂತೂ ಇದನ್ನು ಯೋಚಿಸಿದ್ಲು, ಅಂದರೆ ಇವನು ಹೀಗೆ ಹೇಳುವನು, ಓಹೋ ಬಹಳ ಉತ್ತಮ ಭೋಜನವಾಗಿದೆ, ವಾ ವಾ, ಯಾರು ತಯಾರಿಸಿದರೂ ಹೀಗೆ ಕೇಳುವನು. ಮತ್ತು ಯಾವಾಗ ಪರಮಾತ್ಮನು ಎಲ್ಲವನ್ನು ಒಟ್ಟಾಗಿ ಕಲಸಿಕೊಂಡರೂ ಆಗ ದ್ರೌಪದಿಯ ಮನಸ್ಸಿನಲ್ಲಿ ಬಹಳವೇ ಕೆಟ್ಟ ವಿಚಾರಗಳು ಬಂದವು, ಮಹಾಪುರುಷನ ಕುರಿತು, ಭಗವಂತನ ಕುರಿತು. ಅವಳು ಏನು ಯೋಚಿಸಿದ್ಲು ಮನಸ್ಸಲ್ಲಿ? ಅಂದರೆ ಇವನಂತೂ ಶೂದ್ರನಲ್ಲಿ ಶೂದ್ರನು, ಇವನಿಗೆ ತಿನ್ನುವುದಕ್ಕೂ ಗೊತ್ತಿಲ್ಲ. ನಾನು 1 ಗಂಟೆ ಕಣ್ಗಳನ್ನು ಉರಿಸಿಕೊಂಡೆ ಹೊಗೆಯಲ್ಲಿ, ಒಲೆಯಲ್ಲಿ ಬೆಂಕಿ ಉರಿಸಿ, ಮತ್ತಿವನು ಎಲ್ಲ ಕೆಲಸವನ್ನು ಹಾಳು ಮಾಡಿಬಿಟ್ಟ. ಇವನಿಗಂತೂ ತಿನ್ನಲೂ ಬರುವುದಿಲ್ಲ, ಇವನು ಯಾವ ಶಂಖವನ್ನು ಮೊಳಗಿಸುವನು? ಹೀಗೆ ಮನದಲ್ಲಿ ಯೋಚಿಸಿ ಕೋಪಗೊಳ್ಳುತ್ತಾಳೆ. ಈಗ ಪರಮಾತ್ಮನು ಏನು ಮಾಡಿದರು? ಅಂದರೆ ಅದೇನು ಕಲಸಿಕೊಂಡಿದ್ದರು ಎಲ್ಲವನ್ನೂ ಅದರಿಂದ 1 ತುತ್ತು ತಿಂದರು. ಮತ್ತು ಆ ದೂರದಲ್ಲಿರಿಸಿದ್ದ ಶಂಖ ತಂತಾನೆ ಶಬ್ದ ಮಾಡಿ ಅದು 1 ಬಾರಿ ಮೊಳಗಿ ಶಾಂತವಾಯಿತು. ಪುನಃ ಪರಮಾತ್ಮನು 2ನೇದು ತುತ್ತು ತಿಂದರು, ಮತ್ತೆ ಶಬ್ದ ಮಾಡಿತು, ಪುನಃ ಶಾಂತವಾಯಿತು. ನಂತರ 3ನೇದು ತಿಂದರು. ಹೀಗೆ 5 ಬಾರಿಯಲ್ಲಿ ಎಷ್ಟು ಭೋಜನವನ್ನು ಅವರು ಹಾಕಿದ್ದರು? ತನ್ನ ತಟ್ಟೆಯಲ್ಲಿ ಅದನ್ನು 5 ಬಾರಿಯಲ್ಲಿ ತಿಂದು ಬಿಟ್ಟರು. ಮತ್ತು 5ನೇ ಬಾರಿ ಆ ಶಂಖ ಮೊಳಗಿತು ಮತ್ತು ಶಾಂತವಾಯಿತು. ಈಗ ಯುಧಿಷ್ಠಿರ ಹೇಳತೊಡಗಿದ, ಭಗವಂತ ಬಹಳ ದಯೆಯಾಯಿತು ತಮ್ಮದು, ಶಂಖವು ಮೊಳಗಿತು. ಶ್ರೀಕೃಷ್ಣನು ಹೇಳಿದರು, ಇಲ್ಲ ಸೋದರ, ಶಂಖ ಮೊಳಗಿತು ಅವಶ್ಯವಾಗಿ, ಆದರೆ ಇದರಿಂದ ಕೆಲಸವಾಗದು. ಇದಂತೂ ಮೊಳಗಿದಿಲ್ಲಬಾರದು. ಹಲವು ಗಂಟೆಗಳ ತನಕ ಅಖಂಡವಾಗಿ ಮೊಳಗುತ್ತಿರಬೇಕಾಗಿತ್ತಿದು. ಆಗ ಸಫಲವಾಗುವುದು ನಿಮ್ಮ ಯಜ್ಞ. ಆಗ ಯುಧಿಷ್ಠಿರನು ಹೇಳಿದ, ಭಗವಂತ ಈಗ ಯಾರನ್ನು ಕರೆಯಿಸುವಿರಿ? ಆಗ ಶ್ರೀಕೃಷ್ಣ ಹೇಳಿದ, ಅಂದರೆ ಯುಧಿಷ್ಠಿರ, ಈ ಮಹಾತ್ಮನಿಗೆ ಸಮಾನ ಈ ಪೃಥ್ವಿ ಮೇಲೆ ಯಾರು ಮಹಾಪುರುಷನಿಲ್ಲ. ಮತ್ತು ಇವರು ವಾಲ್ಮೀಕಿ ಜನಾಂಗದವರಲ್ಲ. ವಾಲ್ಮೀಕಿ ಶಬ್ದದ ಅರ್ಥ ನೀವು ಯಾವ ದೃಷ್ಟಿಕೋನದಲ್ಲಿ ಯೋಚಿಸ್ತಿರುವಿರೋ ಅದಲ್ಲ. ಇವರ 1 ಕೂದಲಿನ ಸಮಾನ ಕೂಡ ಈ 3 ಲೋಕಗಳು ಇಲ್ಲ. ಶ್ರೀಕೃಷ್ಣ ಹೇಳುತ್ತಿದ್ದಾರೆ, ಯುಧಿಷ್ಠಿರ, ಅದು ಹೇಳ್ತಾರಲ್ಲ, सतगुरु के दरबार में कमी काहे की ना अनसामोद नहीं पावता तेरी चूक चाकरी में. ನಮ್ಮದೇ ಸೇವೆಯಲ್ಲಿ ಏನೋ ಕೊರತೆ ಇದೆ. ದ್ರೌಪದಿಯಲ್ಲಿ ಕೇಳಿದ ಸೋದರಿ ಸತ್ಯವನ್ನು ಹೇಳಬೇಕು. ಏಕೆಂದರೆ ಶ್ರೀಕೃಷ್ಣನು ನೋಡುತ್ತಿದ್ರು. ಅಂದರೆ ಒಮ್ಮೊಮ್ಮೆ ಮೂಗನ್ನು ಮುದುರಿಕೊಳ್ಳುತ್ತಿದ್ದಳು, ಒಮ್ಮೆ ಮೇಲಕ್ಕೆ ಹಣೆ ಸುಕ್ಕುಗಟ್ಟಿಸಿ ಅಸಹನೆ ತೋರಿಸ್ತಿದ್ಲು. ಹೇಳಿದ್ರು, ಸೋದರಿ ಸತ್ಯವನ್ನು ಹೇಳಬೇಕು. ಮಹಾತ್ಮರು ಭೋಜನ ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಏನು ಮಲಿನತೆ ಇತ್ತು? ಇಂದು ಈ ಮಹಾತ್ಮರಿಂದ ಶಂಖ ಮೊಳಗುವುದು ದ್ರೌಪದಿ. ಈ ಪೃಥ್ವಿ ಮೇಲೆ ಬೇರೆ ಯಾರೂ ಇಲ್ಲ, ಮತ್ತು ಇಂದು ನಿಮ್ಮದಂತೂ ನೀನಂತೂ ಕೆಲಸ ಕೆಡಿಸಿಬಿಟ್ಟೆ. ಆಗ ದ್ರೌಪದಿ ಹೇಳಿದ್ಲು, ಏನೆಂದರೆ, ಭಗವಂತ ಖಂಡಿತವಾಗಿಯೂ ನನ್ನೊಳಗೆ ಬಹಳ ದೋಷ ಬಂದಿತ್ತು. ಅಂದರೆ ನಾನು ಇವರಿಗಾಗಿ 1 ಗಂಟೆ ತನಕ ಕಣ್ಣುಗಳನ್ನು ಉರಿಸಿಕೊಂಡು ಹೊಗೆಯಲ್ಲಿ ಫೂ ಫೂ ಮಾಡಿ ಬೆಂಕಿ ಉರಿಸಿದೆ ಮತ್ತು ಭಿನ್ನ ಭಿನ್ನ ಭೋಜನ ತಯಾರಿಸಿದೆ. ಯಾವಾಗ ಈ ಮಹಾತ್ಮನು ಒಟ್ಟಾರೆ ಕಲಿಸಿಕೊಂಡರು ಆಗ ನನ್ನ ಮನದಲ್ಲಿ ಬಂತು, ಏನೆಂದರೆ ಇವನು ಶೂದ್ರರಲ್ಲಿ ಶೂದ್ರ, ಇವನಿಗೆ ತಿನ್ನುವುದಕ್ಕೂ ಬರುವುದಿಲ್ಲ, ತಲೆ ಕೆಟ್ಟವನಿಗೆ, ಇವನೇನು ಶಂಖ ಮೊಳಗಿಸುವನು? ನನ್ನ ಮನದಲ್ಲಿ ಈ ರೀತಿ ದೋಷ ಬಂತು. ಶ್ರೀಕೃಷ್ಣನು ಹೇಳಿದ, ಸೋದರಿ, ಇವರು ಮಹಾತ್ಮರಾಗಿದ್ದಾರೆ ಮತ್ತು ನೀನು ಭೋಜನವನ್ನು ತಯಾರಿಸಿದೆ.
ನೀನು ಯಾವ ಶ್ರದ್ಧೆಯಿಂದ ಮಾಡಿದ್ದೆ ಅದರ ಫಲ ನಿನ್ನ ಅಕೌಂಟ್ನಲ್ಲಿ ಸೇರುವುದು. ಆದರೆ ನಿನ್ನ ಮನಸ್ಸಿನ ದೋಷದಿಂದ ಅದನ್ನು ನೀನು ಕಳೆದುಕೊಂಡೆ. ನೀನು ಧಣಿಯ ಮುಂದೆ ಇಟ್ಟಿದ್ದಾಯಿತು, ಹೇಗಾದರೂ ತಿನ್ಲಿ ಅವರು. ನೀನೇನು ಅವರನ್ನು ಕೊಂಡುಕೊಂಡ ಹಾಗಾಯಿತೆ. 2 ತುತ್ತನ್ನು ತಿನ್ನಿಸಿದ ಕೂಡಲೇ ಇವರು ಭೋಜನವನ್ನು ಸ್ವೀಕರಿಸುವುದರಿಂದ ನಿನಗೆ ಏನು ಪುಣ್ಯ ಲಭಿಸುವುದು ಅದನ್ನು ನೀನು ನೆನೆಸಲಿಕ್ಕಾಗದು. ನೀನು ಈ ಒಂದು ಹಲ್ವಾ ಪೂರಿ ಮಾಡಿ ಕೊಂಡುಕೊಂಡ ಹಾಗಾಯಿತೆ ಮಹಾತ್ಮನನ್ನು. ಒಪ್ಪುವಂತ ಮಾತಲ್ಲ. ನಿನ್ನ ಮೇಲೆ ದಯಮಾಡಿ ಇಲ್ಲಿಗೆ ಬಂದು ನಿನ್ನ ಭೋಜನ ತಿಂದರೂ ಧನ್ಯವಾದ ಅರ್ಪಿಸು. ಮತ್ತು ನೀನಂತೂ ಅಭಿಮಾನ ಮಾಡಿಬಿಟ್ಟೆ ಮಗಳೇ. ತಾಯಿ, ನೀನು ಅಭಿಮಾನ ಮಾಡಿಬಿಟ್ಟೆ. ಹೇಳಿದ್ಲು ಹೌದು, ಅಭಿಮಾನ ಆಗೋಯ್ತು. ಹಾಗಾಗಿ ನಿನ್ನ ಮನದ ಈ ಅಭಿಮಾನ, ನಿನ್ನಲ್ಲಿ ಏನು ಜಂಭವಿದೆಯಲ್ಲ, ಈ ಜಂಭವನ್ನು ಸರಿಪಡಿಸುತ್ತಿದ್ದಾರೆ ಇವರು. ಇದಕ್ಕಾಗಿ ಮೊಳಗಿಸಲಿಲ್ಲ ಇವರು ಶಂಖವನ್ನು. ಹಾಗಾದ್ರೆ ಈಗ ಏನು ಮಾಡಲಿ ಭಗವಂತ? ಹೇಳಿದನು, ಇವರ ಪಾದಗಳನ್ನು ತೊಳೆದು ಕೊಡಿ. ಧೂಳಾದ ಪಾದಗಳು ಹಾಗೆಯೇ ಇಟ್ಟು ಹರಿವಾಣದಲ್ಲಿ ಮತ್ತು ಲೋಟದಲ್ಲಿ ನೀರು ತಂದು ತನ್ನ ಕೈಗಳಿಂದ ತೊಳೆದಳು. ಮರಳಿ ಲೋಟದಲ್ಲಿಯೇ ಹಾಕಿದಳು ಮತ್ತು ಕುಡಿಯತೊಡಗಿದ್ಲು ದ್ರೌಪದಿ. ಅರ್ಧ ಕುಡಿದು ಬಿಟ್ಟಳು. ಆಗ ಶ್ರೀಕೃಷ್ಣನು ಹೇಳಿದ, ಏನಂದ್ರೆ ಸೋದರಿ, ಅರ್ಧದಷ್ಟು ನನಗೂ ಕೊಡು. ಇಂತಹ ಮಹಾಪುರುಷರ ಚರಣಾಮೃತ ಯಾವಾಗಲೂ ಸಿಗುವುದೇ? ಅರ್ಧ ಶ್ರೀಕೃಷ್ಣನು ಕುಡಿದ, ಅರ್ಧ ದ್ರೌಪದಿ ಕುಡಿದ್ಲು. ಆಗ ಪರಮಾತ್ಮನು ಆಶೀರ್ವಾದ ನೀಡಿದರು. ಆಗ ಆ ಶಂಖ ಅಖಂಡವಾಗಿ ಮೊಳಗಿತು. ಬಹಳ ಸಮಯದ ತನಕ ಮೊಳಗುತ್ತಲಿತ್ತು. ಅದು ಮೊಳಗಿರುವುದರಿಂದ ನಂತರ ಏನಾಯಿತು? ಇಡೀ ಪೃಥ್ವಿಯು ಹಚ್ಚ ಹಸಿರಾಯಿತು. ವಸಂತ ಋತುವಿನಂತೆ ವಾತಾವರಣ ಉಂಟಾಯಿತು. ಹೂವಿನ ಗಿಡಗಳೇನಿದ್ದವು ಹೂಗಳಿಂದ ತುಂಬಿ ಹೋದವು. ಹಣ್ಣಿನ ಮರಗಳು ಏನಿದ್ದವು ಹಣ್ಣುಗಳಿಂದ ತುಂಬಿ ಹೋದವು. ಇಡೀ ಪೃಥ್ವಿಯನ್ನು ಮಾಲೀಕನು ಸ್ವಲ್ಪ ಸಮಯಕ್ಕಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮನೋಹರ ದೃಶ್ಯವನ್ನಾಗಿಸಿದರು. ಮತ್ತು ಆಗ ಅವರ ಯಜ್ಞವು ಸಂಪೂರ್ಣವಾಯಿತು. ಹಾಗಾಗಿ ಪುಣ್ಯಾತ್ಮರೇ ಏನು ಹೇಳ್ತಾರೆ? 33 करोड़ यज्ञ में आए 688 सारे. 33 करोड़ यज्ञ में आए 688 सारे. 12 कोटि वेद के वक्ता वहां सुपच का शंख बजारे. बुनतु पावेगा अपना किया रे, भोगेगा अपना किया रे. ಈಗ ಯುಧಿಷ್ಠಿರ ಮತ್ತು ಕೃಷ್ಣನು ಅವರಂತೂ ರಾಜರಾಗಿದ್ದರು. ಅವರು ತಮ್ಮ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡುತ್ತಿದ್ದರು. ಮತ್ತು ಆ ಬಡವ ಒಂದು ವಾಲ್ಮೀಕಿ ಜನಾಂಗದಲ್ಲಿ ಜನಿಸಿದ ಸುಪಚ. ಅವನು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಿದ್ದ. ಆ ರಾಜರುಗಳಿಗಿಂತ ಮತ್ತು ಆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಹಠಯೋಗ ಮಾಡಿ ಯಾರು ಸಿದ್ಧಿಗಳನ್ನು ಪ್ರಾಪ್ತಿಸಿಕೊಳ್ಳುತ್ತಿದ್ದರು, ಋಷಿಗಳು, ಮಹರ್ಷಿಗಳು, ಮಂಡಲೇಶ್ವರರು ಮತ್ತು ದೇವತೆಗಳು ಭಕ್ತಿಯನ್ನು ಮಾಡಿ ಯಾರು ದೇವತೆಗಳಾಗಿದ್ದರು ಅವರು ಕೂಡ ಡಿಸ್ಚಾರ್ಜ್ ಮಾಡುತ್ತಿರುವರು ತಮ್ಮ ಬ್ಯಾಟರಿಗಳನ್ನು. ಮತ್ತು ಒಬ್ಬ ಬಡ ವ್ಯಕ್ತಿ ಒಂದು ಗುಡಿಸಲಲ್ಲಿ ಇರುವಾತ ತನ್ನ ಬ್ಯಾಟರಿ ಚಾರ್ಜ್ ಮಾಡುತ್ತಿದ್ದ. ಅವನು ಆ ರಾಜರುಗಳಿಗಿಂತಲೂ ಸಮರ್ಥನಾಗಿದ್ದ. ಹಾಗಾಗಿ ಇಲ್ಲಿ ಪರಮಾತ್ಮನ ಆ ವಾಣಿ ಪೂರ್ತಿ ಸ್ಪಷ್ಟವಾಗುತ್ತದೆ. ಅಂದರೆ ಪರಮಾತ್ಮನ ಭಕ್ತನ ಎದುರು ಇಡೀ ಪೃಥ್ವಿಯ ರಾಜನೂ ಕೂಡ ಅವನೆದುರಲ್ಲಿ ಏನೇನೂ ಅಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೇನೆಂದರೆ 12 ಕೋಟಿ ಆ ವೇದಗಳನ್ನು ಪಠಿಸುವವರು ಬ್ರಾಹ್ಮಣರು ಕುಳಿತಿದ್ರು. ಯಾರೋ ಚತುರ್ವೇದಿ, ಯಾರೋ ದ್ವಿವೇದಿ, ಇನ್ನಾರೋ ತ್ರಿವೇದಿ ಕಂಠಪಾಠ ಮಾಡಿ ಕುಳಿತುಕೊಂಡಿದ್ರು ವೇದಗಳನ್ನು. ಅವರ ಬಳಿ ಸತ್ಯಭಕ್ತಿ ಇರಲಿಲ್ಲ. ಸತ್ಯಭಕ್ತಿಯನ್ನು ಮಾಡದಿರುವವನು ಕೂಡ ತನ್ನ ಜೀವನವನ್ನು ವ್ಯರ್ಥಗೊಳಿಸುತ್ತಾನೆ. ಮತ್ತು ಸತ್ಯಭಕ್ತಿ ಸಾಧನೆ ಯಾರು ಮಾಡುವುದಿಲ್ಲ, ಬೇಕಾದರೆ ರಾಜನೇ ಆಗಿರಲಿ, ಅವರಿಗಿಂತ ಅವನು ಅಂದರೆ ಸಮಾಜದ ದೃಷ್ಟಿಯಲ್ಲಿ ಆ ದರಿದ್ರನು ಅಸಂಖ್ಯಪಟ್ಟು ಅವರಿಗಿಂತ ಉತ್ತಮನು, ಒಳ್ಳೆಯವನು. ಪರಮಾತ್ಮ ಹೇಳ್ತಾರೆ, कबीर सब जग निर्धना धनवंता ना कोए. धनवंता सोए जानियो जिस पर राम नाम धन होए. बोलो सतगुरुदेव.